ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ಥೇಯ ಅಭಕ್ಷ್ಯ ಭಕ್ಷಣ ನಿತ್ಯಕರ್ಮಲೋಪ ಮುಂತಾದ ಪಾತಕಗಳ ಪ್ರಾಯಶ್ಚಿತ್ತ ವಿಧಾನ, ಪ್ರಾಸಂಗಿಕವಾಗಿ ಸೀತಾದೇವಿಯ ಪಾತಿವ್ರತ್ಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೇದವ್ಯಾಸ ಮುನಿಯು ಹೇಳುತ್ತಾನೆ, ಚಾಂಡಾಲನಿಗೆ ವೇದ ಧರ್ಮಶಾಸ್ತ್ರ ಮತ್ತು ಪುರಾಣಗಳನ್ನು ಬೋಧಿಸಿದರೆ ಚಾಂದ್ರಾಯಣ ವ್ರತಾನುಷ್ಠಾನದಿಂದ ಆ ಪಾಪ ನಿವೃತ್ತಿಯಾಗುವುದು. ಇದು ಹೊರತು ಮತ್ತಾವ ಪ್ರಾಯಶ್ಚಿತ್ತವೂ ಇಲ್ಲ. ನೇಣು ಹಾಕಿಕೊಳ್ಳುವುದು ಮುಂತಾದ ವಿಧಾನದಿಂದ ಮರಣ ಹೊಂದಿದ ಬ್ರಾಹ್ಮಣನನ್ನು ಎಲ್ಲಿಯಾದರೂ ಸ್ಪರ್ಶ ಮಾಡಿದರೆ ಚಾಂದ್ರಾಯಣ ಅಥವಾ ಪ್ರಾಜಾಪತ್ಯ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಶುದ್ಧಿಯಾಗುತ್ತಾನೆ. ಉಚ್ಚಿಷ್ಟನಾದ ದ್ವಿಜನು ಪ್ರಮಾದದಿಂದ ಆಚಮನ ಮಾಡದೆ ಚಂಡಾಲ ಮುಂತಾದ ಅಶುಚಿ ಜನರನ್ನು ಸ್ಪರ್ಶ ಮಾಡಿದರೆ ಅಂತಹ ಪಾಪ ಪರಿಹಾರಕ್ಕೆ ಸ್ನಾನ ಮಾಡಿ 8,000 ಸಂಖ್ಯೆಯಷ್ಟು
ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಬ್ರಹ್ಮಚರ್ಯ ನಿಯಮದಿಂದ ಕೂಡಿ ಶಾಂತಚಿತ್ತನಾಗಿ ದ್ರುಪದ ಮಂತ್ರವನ್ನು 100 ಸಂಖ್ಯೆಯಷ್ಟು ಜಪ ಮಾಡಿ 3 ದಿನ ಉಪವಾಸ ಮಾಡಿ ಪಂಚಗವ್ಯ ಪ್ರಾಶನದಿಂದ ಪವಿತ್ರನಾಗುತ್ತಾನೆ. ಉಚ್ಚಿಷ್ಟನಾಗಿರುವ ದ್ವಿಜನು ಕಾಮನಾಪೂರ್ವಕವಾಗಿ ಚಂಡಾಲ, ಪತಿತ ಮುಂತಾದ ಅಶುಚಿ ಜನರನ್ನು ಸ್ಪರ್ಶ ಮಾಡಿದರೆ ಆ ಪಾಪದಿಂದ ಪರಿಶುದ್ಧಿ ಹೊಂದಲು ಪ್ರಾಜಾಪತ್ಯ ವ್ರತವನ್ನು ಆಚರಿಸಬೇಕು. ಚಾಂಡಾಲ, ಸೂತಕವುಳ್ಳವನು, ಶವ, ರಜಸ್ವಲೆಯಾದ ನಾರಿ ಇವರ ಸ್ಪರ್ಶದಿಂದ ಅಪವಿತ್ರನಾದವನು ಮತ್ತು ಪತಿತ ಇವರನ್ನು ಸ್ಪರ್ಶ ಮಾಡಿದರೆ ಆ ಅಶುಚಿ ಸಂಘದಿಂದ ಶುದ್ಧನಾಗಲು ಸ್ನಾನ ಮಾಡಬೇಕು. ಚಂಡಾಲ, ಸೂತಕಿ, ಶವಗಳಿಂದ ಸ್ಪರ್ಶ ಹೊಂದಿದವರನ್ನು ಸ್ಪರ್ಶ ಮಾಡಿದರೆ ಆಗ ಸ್ನಾನ ಆಚಮನಗಳನ್ನು ಮಾಡಿ ಶಾಂತಚಿತ್ತನಾಗಿದ್ದು ಮಂತ್ರಜಪವನ್ನು ಮಾಡಬೇಕು. ಬ್ರಾಹ್ಮಣೋತ್ತಮನು ಚಂಡಾಲಾದಿಗಳ ಸ್ಪರ್ಶವುಳ್ಳವನನ್ನು ಸ್ಪರ್ಶ ಮಾಡಿದವನನ್ನು ಬುದ್ಧಿಪೂರ್ವಕವಾಗಿ ಸ್ಪರ್ಶ ಮಾಡಿದರೆ ಅದರಿಂದ ಶುದ್ಧಿ ಹೊಂದಲು ಸ್ನಾನ ಆಚಮನಗಳನ್ನು ಮಾಡಬೇಕೆಂದು ಲೋಕ ಪಿತಾಮಹನಾದ ಬ್ರಹ್ಮದೇವನು ಉಪದೇಶಿಸಿರುವನು. ಭೋಜನ ಮಾಡುತ್ತಿರುವ ಸಮಯದಲ್ಲಿ ಉಚ್ಚಿಷ್ಟನಾದ ಬ್ರಾಹ್ಮಣನನ್ನು ಯಾವಾಗಲಾದರೂ ಮುಟ್ಟಿದರೆ ಶೌಚಾನುಷ್ಠಾನವನ್ನು ಮಾಡಿ ಸ್ನಾನ ಮತ್ತು ಉಪವಾಸ ಮಾಡಿ ಕೂಷ್ಮಾಂಡ ಹೋಮ ವ್ರತವನ್ನು ಮಾಡಬೇಕು. ಚಂಡಾಲ, ಶವಗಳನ್ನು ಸ್ಪರ್ಶ ಮಾಡಿದರೆ ಕೃಚ್ರ ಪ್ರಾಯಶ್ಚಿತ್ತಾನುಷ್ಠಾನದಿಂದ ಶುದ್ಧನಾಗುತ್ತಾನೆ. ತಾನು ಸ್ಪರ್ಶ ಮಾಡದೆ ಸ್ಪರ್ಶಿಯಾದ ಮತ್ತೊಬ್ಬನಿಂದ ಸ್ಪರ್ಶ ಹೊಂದಿದರೆ ಅಹೋರಾತ್ರ ವ್ರತದಿಂದ ಶುದ್ಧನಾಗುವನು. ದ್ವಿಜನು ಸುರೆಯನ್ನು ಸ್ಪರ್ಶ ಮಾಡಿದರೆ 3 ಸಲ ಪ್ರಾಣಾಯಾಮ ಮಾಡುವುದರಿಂದ ಶುದ್ಧನಾಗುತ್ತಾನೆ. ಹಾಗೂ ಪಲಾಂಡು, ಲಶುನಗಳನ್ನು ಭಕ್ಷಿಸಿದರೆ ಘೃತವನ್ನು ಪ್ರಾಶನ ಮಾಡುವುದರಿಂದ ಶುಚಿಯಾಗುತ್ತಾನೆ. ನಾಯಿಯಿಂದ ಕಡಿಯಲ್ಪಟ್ಟ ಬ್ರಾಹ್ಮಣನು 3 ದಿನಗಳವರೆಗೆ ಸಾಯಂಕಾಲ ಹಾಲನ್ನು ಕುಡಿಯಬೇಕು. ನಾಭಿಯಿಂದ ಮೇಲುಭಾಗದ ಅಂಗದಲ್ಲಿ ಕಡಿದರೆ ಆ ಪ್ರಾಯಶ್ಚಿತ್ತವನ್ನು ದ್ವಿಗುಣವಾಗಿ ಆಚರಿಸಬೇಕು. ಭುಜಗಳಲ್ಲಿ ಕಡಿಯಲ್ಪಟ್ಟವನಿಗೆ ತ್ರಿಗುಣವಾದ ಪ್ರಾಯಶ್ಚಿತ್ತವು, ಶಿರದಲ್ಲಿ ಕಡಿಯಲ್ಪಟ್ಟವನಿಗೆ ಚತುರ್ಗುಣ ಪ್ರಾಯಶ್ಚಿತ್ತವು ವಿಹಿತವಾಗಿವೆ. ಅಥವಾ ನಾಯಿಗಳಿಂದ ಕಡಿಯಲ್ಪಟ್ಟ ದ್ವಿಜೋತ್ತಮನು ಸ್ನಾನ ಮಾಡಿ ಸಾವಿತ್ರಿ ಜಪವನ್ನು ಮಾಡಬೇಕು. ಯಾವ ದ್ವಿಜಶ್ರೇಷ್ಠನು ಯಾವುದೊಂದು ವಿಪತ್ತು ಇಲ್ಲದಿರುವಾಗಲೂ ಧನಸಂಪತ್ತಿ ಇರುವಾಗಲೂ ಮಹಾಯಜ್ಞಗಳನ್ನು ಮಾಡದಿರುವನೋ ಅವನು ಕೃಚ್ರ ಪ್ರಾಯಶ್ಚಿತ್ತದಿಂದಲೂ ಪರಿಶುದ್ಧನಾಗುತ್ತಾನೆ. ಆಹಿತಾಗ್ನಿಯಾಗಿದ್ದ ಯಾವ ಗೃಹಸ್ಥನು ಪರ್ವ ಸಮಯದಲ್ಲಿ ಇಷ್ಟಿಯನ್ನು ಮಾಡಿ ಉಪಸ್ಥಾನ ಮಾಡುವುದಿಲ್ಲವೋ ಮತ್ತು ಯಾವ ಗೃಹಸ್ಥನು ಋತು ಸಮಯದಲ್ಲಿ ಭಾರ್ಯೆಯ ಸಂಗವನ್ನು ಮಾಡುವುದಿಲ್ಲವೋ ಅವನು ಕೃಚ್ರ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಜಲವನ್ನು ಸ್ವೀಕರಿಸುವ ನಿಮಿತ್ತವಿಲ್ಲದವನು, ಪೀಡಾಗ್ರಸ್ತನಲ್ಲದವನು, ಜಲದಲ್ಲಿ ಶರೀರವನ್ನು ನಿಷ್ಕಾರಣವಾಗಿ ಇರಿಸಿದವನು, ವಸ್ತ್ರಸಹಿತನಾಗಿ ಜಲಾವಗಾಹನ ಸ್ನಾನ ಮಾಡಿ ಗೋಸ್ಪರ್ಶ ಪ್ರಾಯಶ್ಚಿತ್ತದಿಂದ ಪೂತನಾಗುತ್ತಾನೆ. ದ್ವಿಜನು ಪ್ರವಾಹ ರೂಪವಾಗಿ ಉದಯಿಸಿದ ಜಲರಾಶಿಯೊಳಗೆ ಬುದ್ಧಿಪೂರ್ವಕವಾಗಿ ಜಪಕರ್ಮವನ್ನು ಮಾಡಿದವನು 8,000 ಸಂಖ್ಯೆಯಷ್ಟು ಗಾಯತ್ರಿ ಮಂತ್ರವನ್ನು 3 ದಿನಗಳವರೆಗೆ ಉಪವಾಸವನ್ನು ಆಚರಿಸಬೇಕು. ದ್ವಿಜಶ್ರೇಷ್ಠನು
ಮರಣವನ್ನು ಹೊಂದಿರುವ ಶೂದ್ರನನ್ನು ತನ್ನ ಇಚ್ಛಾಪೂರ್ವಕವಾಗಿ ಹಿಂಬಾಲಿಸಿದರೆ ಆ ಪಾಪಕರ್ಮಕ್ಕೆ ಪ್ರಾಯಶ್ಚಿತ್ತವಾಗಿ ನದೀ ತೀರ ಭೂಮಿಗಳಲ್ಲಿ 8,000 ಸಂಖ್ಯೆಯಷ್ಟು ಗಾಯತ್ರಿ ಮಂತ್ರ ಜಪವನ್ನು ಆಚರಿಸಬೇಕು. ವಿಪ್ರನ ಸನ್ನಿಧಿಯಲ್ಲಿ ಒಂದು ಅವಧಿಯಿಂದ ಕೂಡಿದ ಶಪಥವನ್ನು ಮಾಡಿದರೆ ಯಾವಕ ಧಾನ್ಯದ ಅನ್ನವನ್ನು ಆಹಾರವನ್ನಾಗಿ ಭುಂಜಿಸುತ್ತಾ ಚಾಂದ್ರಾಯಣ ವ್ರತ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಒಂದು ಪಂಕ್ತಿಯಲ್ಲಿ ಕುಳಿತಿರುವವರಲ್ಲಿ ನ್ಯೂನಾಧಿಕ ಭಾವ ವೈಷಮ್ಯದಿಂದ ಅನ್ನದಾನ ಮಾಡಿದವನು ಕೃಚ್ಛ್ರಾನುಷ್ಠಾನದಿಂದ ಭೂತನಾಗುತ್ತಾನೆ. ಚಾಂಡಾಲನ ಭಾರ್ಯೆಯನ್ನು ಲಂಘಿಸಿದರೆ ಸ್ನಾನ ಘೃತಪ್ರಾಶನಗಳನ್ನು ಮಾಡಬೇಕು. ಅಶುಚಿಯಾಗಿದ್ದ ಸಮಯದಲ್ಲಿ ಸೂರ್ಯನನ್ನು ಸಂದರ್ಶಿಸಿದರೆ ಅಥವಾ ಚಂದ್ರ ಅಗ್ನಿಗಳನ್ನು ಕಂಡರೆ ಮತ್ತು ಮನುಷ್ಯನ ಅಸ್ಥಿಯನ್ನು ಸ್ಪರ್ಶ ಮಾಡಿದರೆ ಸ್ನಾನ ಮಾಡುವುದರಿಂದ ಶುದ್ಧನಾಗುತ್ತಾನೆ. ಕಪಟದಿಂದ ಅಧ್ಯಯನ ಮಾಡಿದವನು 1 ಸಂವತ್ಸರ ಪೂರ್ತಿಯಾಗಿ ಭಿಕ್ಷಾಟನೆಯನ್ನು ಮಾಡಬೇಕು. ಹಾಗೂ ಕೃತಜ್ಞನಾದವನು ಬ್ರಾಹ್ಮಣನ ಆಶ್ರಯದಲ್ಲಿ 5 ವರ್ಷಗಳವರೆಗೆ ಪ್ರಾಯಶ್ಚಿತ್ತ ವ್ರತವನ್ನು ಆಚರಿಸಬೇಕು. ಹಿರಿಯವನಾದ ಬ್ರಾಹ್ಮಣನಿಗೆ ಹುಂ ತ್ವಂ ಮುಂತಾದ ಗದರಿಸುವ ದುರುಕ್ತಿಗಳನ್ನು ಹೇಳಿದರೆ ಸ್ನಾನ ಮಾಡಿ ದಿನಶೇಷದಲ್ಲಿ ಉಪವಾಸ ಮಾಡಿ ಆ ಬ್ರಾಹ್ಮಣನನ್ನು ನಮಸ್ಕಾರಾದಿಗಳಿಂದ ಸಂತೋಷಗೊಳಿಸಬೇಕು. ಹುಲ್ಲುಕಡ್ಡಿಯಿಂದ ಕೂಡ ಹೊಡೆದರಾಗಲಿ, ವಸ್ತ್ರದಿಂದ ಕಂಠವನ್ನು ಬಂಧಿಸಿದರಾಗಲಿ, ವಾದದಲ್ಲಿ ಜಯಿಸಿದರಾಗಲಿ ಅಂತಹ ಬ್ರಾಹ್ಮಣನಿಗೆ ನಮಸ್ಕಾರಾದಿ ಸತ್ಕಾರಗಳಿಂದ ಪ್ರಸನ್ನತೆಯನ್ನು ಉಂಟು ಮಾಡಬೇಕು. ಇಂತಹ ದುಷ್ಕೃತ್ಯಗಳನ್ನು ಸಂಕಲ್ಪಿಸಿದರೆ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಅದನ್ನು ಆಚರಿಸಿ ಬ್ರಾಹ್ಮಣನನ್ನು ವಧಿಸಿದರೆ ಅತಿಕೃಚ್ಛ್ರ ಪ್ರಾಯಶ್ಚಿತ್ತವನ್ನು, ವಿಪ್ರನಿಗೆ ದೇಹದಲ್ಲಿ ರಕ್ತಸ್ರಾವವನ್ನು ಉಂಟು ಮಾಡಿದರೆ ಕೃಚ್ಛ್ರ ಅತಿಕೃಚ್ಛ್ರ ಪ್ರಾಯಶ್ಚಿತ್ತಗಳನ್ನು ಅನುಸರಿಸಬೇಕು. ತಾನು ಅಜ್ಞಾನದಿಂದ ಮಾಡಿದ ಗುರುನಿಂದೆಯನ್ನು ಅದಕ್ಕೆ ವಿಹಿತವಾದ ಪ್ರಾಯಶ್ಚಿತ್ತದಿಂದ ಇಲ್ಲದಂತೆ ಮಾಡಬೇಕು. ಆ ಪಾಪದ ಪರಿಹಾರಕ್ಕೆ 1 ದಿನ ಉಪವಾಸ ವ್ರತವನ್ನು ಆಚರಿಸಬೇಕು. ದೇವತೆಗಳಿಗೂ ಋಷಿಗಳಿಗೂ ಅಭಿಮುಖವಾಗಿ ಎಂಜಲನ್ನು ಉಗಿಯುವುದು ಮತ್ತು ನಿಂದಿಸುವುದು ಮುಂತಾದ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಬೆಂಕಿಯ ಕೊಳ್ಳಿಯಿಂದ ನಾಲಿಗೆಯನ್ನು ಸುಟ್ಟು ಸ್ವಲ್ಪ ಹಿರಣ್ಯವನ್ನು ದಾನ ಮಾಡಬೇಕು. ದೇವತೆಗಳ ಉದ್ಯಾನವನಗಳಲ್ಲಿ ಯಾವ ದ್ವಿಜನು ಒಂದಾವರ್ತಿಯಾದರೂ ಮೂತ್ರ ವಿಸರ್ಜನೆಯನ್ನು ಮಾಡುವನೋ ಅವನು ಆ ಪಾಪಶುದ್ಧಿಗೋಸ್ಕರ ಶಿಶ್ನವನ್ನು ಛೇದಿಸಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ದ್ವಿಜಶ್ರೇಷ್ಠನು ಮೋಹ ಪರತಂತ್ರನಾಗಿ ದೇವಾಲಯದಲ್ಲಿ ಮೂತ್ರೋತ್ಸರ್ಗವನ್ನು ಮಾಡಿದರೆ ಅವನು ಶಿಶ್ನವನ್ನು ಛೇದಿಸಿ ಚಾಂದ್ರಾಯಣ ವ್ರತ ಪ್ರಾಯಶ್ಚಿತ್ತವನ್ನು ಮಾಡಿ ಶುದ್ಧನಾಗುವನು. ದ್ವಿಜೋತ್ತಮನು ದೇವತೆ ಋಷಿ ಬ್ರಾಹ್ಮಣರ ನಿಂದೆಯನ್ನು ಮಾಡಿದರೆ ಆ ಪ್ರತ್ಯವಾಯ ಪರಿಹಾರ್ಥವಾಗಿ ಚೆನ್ನಾಗಿ ಪ್ರಾಜಾಪತ್ಯ ವ್ರತರೂಪವಾದ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ದೇವತಾ ನಿಂದಕರಾದ ಜನರೊಡನೆ ಸಂಭಾಷಣೆಯನ್ನು ಮಾಡಿದರೆ ಸ್ನಾನ ಮಾಡಿ ದೇವತಾರ್ಚನೆಯನ್ನು ಮಾಡಬೇಕು. ಅಂತಹವರನ್ನು ನೋಡಿದರೆ ಸೂರ್ಯದೇವನನ್ನು ಸಂದರ್ಶಿಸಬೇಕು. ಹಾಗೂ ಅಂತಹವರ ಸ್ಮರಣೆ ಮಾಡಿದರೆ ವಿಶ್ವೇಶ್ವರ ಸ್ವಾಮಿಯನ್ನು ಸ್ಮರಿಸಬೇಕು. ಯಾವ ಮಾನವನು ಸಮಸ್ತ ಭೂತಗಳಿಗೆ
ಅಧಿಪತಿಯಾದ ವಿಶ್ವೇಶ್ವರ ಸ್ವಾಮಿಯನ್ನು ನಿಂದಿಸುವನೋ ಅವನಿಂದ ಆ ಪಾಪಕರ್ಮಕ್ಕೆ 100 ಸಂವತ್ಸರಗಳು ಕಳೆದರೂ ಪ್ರಾಯಶ್ಚಿತ್ತವನ್ನು ಮಾಡಲು ಶಕ್ಯವಾಗುವುದಿಲ್ಲ. ಮೊದಲು ಚಾಂದ್ರಾಯಣ ವ್ರತವನ್ನು, ತರುವಾಯ ಕೃಚ್ಛ್ರ ಪ್ರಾಯಶ್ಚಿತ್ತವನ್ನು, ಅನಂತರ ಅತಿಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮಾಡಿ ವಿಶ್ವೇಶ್ವರ ಸ್ವಾಮಿಯನ್ನು ಶರಣು ಹೊಂದಿದರೆ ಆ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗೂ ನ್ಯಾಯಾರ್ಜಿತವಾದ ತನ್ನ ಸರ್ವಸ್ವವನ್ನು ದಾನ ಮಾಡುವುದು ಸಮಸ್ತ ಪಾಪಗಳನ್ನು ಧ್ವಂಸ ಮಾಡುವ ಪ್ರಾಯಶ್ಚಿತ್ತವಾಗಿರುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.